ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತಿನ ರೆಸಿಪಿ ಕುಂಬಳಕಾಯಿ ಪಲ್ಯ. ಕುಂಬಳಕಾಯಿ ಪಲ್ಯನ ಯಾವುದೇ ಮಸಾಲೆ ಇಲ್ಲದೆ ಬರೀ ಒಗ್ಗರಣೆಲೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ನಾವು ದೋಸೆ, ಚಪಾತಿ, ನೀರು ದೋಸೆ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು. ತುಂಬ ಸುಲಭ ಫ್ರೆಂಡ್ಸ್. ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡಬಹುದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಇಲ್ಲೊಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ ಒಂದು 1/2 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ನೋಡಿ, ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂದಮೇಲೆ ಇನ್ನೊಂದು 1/2 ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸಹ ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಈಗ ಹಾಕ್ತಿರೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಒಂದು 10 ಸೆಕೆಂಡು ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ಖಾರಕ್ಕೆ ತಕ್ಕ ಹಾಗೆ ನಾವು ಇನ್ನೊಂದು 6ರಿಂದ 7 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1-2 ಈರುಳ್ಳಿನ ಕಟ್ ಮಾಡಿ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡೇ ಇಲ್ಲ. ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಏನು ಗೋಲ್ಡನ್ ಫ್ರೈ ಆಗಬೇಕು ಅಂತ ಏನೂ ಇಲ್ಲ, ಬಟ್ ಈರುಳ್ಳಿ ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ತಿರೋಣ, ಅಂದರೆ ಮಿಕ್ಸ್ ಮಾಡ್ತಿರೋಣ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೀವು ನೋಡಬಹುದು ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೊಂದು 10 ಸೆಕೆಂಡ್ ಫ್ರೈ ಮಾಡೋಣ, ಆಯಿತಾ. ಈಗ ಫ್ರೈ ಮಾಡ್ತಾ ಈಗ ಈರುಳ್ಳಿ ಸ್ವಲ್ಪ ಎಲ್ಲ ಕಲರು ಚೇಂಜ್ ಕೂಡ ಆಗಿದೆ. ನೋಡಬಹುದು, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಿರೋದು. ಇವಾಗ ಇದಕ್ಕೆ ನಾವು ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಸಹ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈ ಅರಿಶಿನ ಎಲ್ಲ ಈರುಳ್ಳಿಗೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ತೊಳೆದು ಕಟ್ ಮಾಡ್ಕೊಂಡಿರೋ ಅಂಥ ಸಿಹಿ ಕುಂಬಳಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಅಂದರೆ ಒಗ್ಗರಣೆ ಕುಂಬಳಕಾಯಿ ಎಲ್ಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೊಂದು 2 ನಿಮಿಷ ಮುಚ್ಚಿಟ್ಟಿದ್ದೆ. ಇದಕ್ಕೆ ನಾವು ನೀರೇನು ಹಾಕೋಂಗಿಲ್ಲ ಫ್ರೆಂಡ್ಸ್. ಇದು ನಾವು ಕಡಿಮೆ ಉರಿಯಲ್ಲಿ ಮುಚ್ಚಿಟ್ಟ 1-2 ಸತಿ ಓಪನ್ ಮಾಡಿ ತಿರುಗಿಸ್ಕೊಡ್ತಿದ್ರೆ ಅದು ಆವಿಯಲ್ಲೇ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ, ಒಂದು ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿ ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಬಹುದು, ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಇಷ್ಟೇ ನಮ್ಮ ಪಲ್ಯ ರೆಡಿ. ಇನ್ನೊಂದು ಸ್ವಲ್ಪ 1-2 ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಬೆಂದ್ಕೊಳುತ್ತೆ. ಕುಂಬಳಕಾಯಿ ತುಂಬ ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಒಂದು 10 ಮಿನಿಟ್ಸಲ್ಲೇ ನಮಗೆ ಪಲ್ಯ ಆಗೋಗಿಬಿಡುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟು ಈಸಿಯಾಗಿ ನಾವು ಈ ಪಲ್ಯನ ಮಾಡ್ಕೋಬಹುದು. ಈಗ ತೆಂಗಿನಕಾಯಿ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ 1-2 ನಿಮಿಷ ಮುಚ್ಚಿಟ್ಟಿದ್ದೀನಿ. ನೀವು ನೋಡ್ಬೋದು, ಮುಚ್ಚಿಟ್ಟಿದ್ದಾಯಿತು. ಈಗ ಮತ್ತೆ ಓಪನ್ ಮಾಡಿ ನೋಡಿದ್ರೆ ಕಲರು ಚೇಂಜ್ ಆಗಿದೆ ಮತ್ತು ಅದೆಲ್ಲ ಸ್ವಲ್ಪ ಬೆಂದಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಅಲಂಕಾರಕ್ಕೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಅನ್ನೋದಕ್ಕೆ ಅದು ಅಂಟ್ಕೊಳ್ತಾ ಇದೆ ಅಲ್ವಾ. ಈ ಥರ ಆದರೆ ಚೆನ್ನಾಗಿ ಅದು ಬೆಂದಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ನಮ್ಮ ಪಲ್ಯ ಈಗ ರೆಡಿಯಾಗಿದೆ. ಈಗ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ. ಇದು ಮುಚ್ಚಿಟ್ಟಾದಮೇಲೆ ನಾವು ಸರ್ವಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕುಂಬಳಕಾಯಿ ಪಲ್ಯ ಹೀಗಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇಷ್ಟು ಈಸಿಯಾಗಿ 10 ಮಿನಿಟ್ಸಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ ಟಕ 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 ಅಂತ ನಾವು ಪಲ್ಯ ಮಾಡ್ಬೋದು. ಯಾರಿಗೂ ಬೇಕಾದರೂ ಇಷ್ಟ ಆಗುತ್ತೆ ಇದು ಕುಂಬಳಕಾಯಿ ಪಲ್ಯ. ಅಷ್ಟು ಚೆನ್ನಾಗಿರುತ್ತೆ ಇದು. ಸಿಂಪಲ್ ಆಗಿ ವೆರಿ ಟೇಸ್ಟಿ ಕೂಡ. ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟು, ಶೇರು, ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ
ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರಮ್ ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.